ಭಾರತ ಆರಂಭಿಕ ಹೆಜ್ಜೆಯಾಗಿ ದೊಡ್ಡ ಆಘಾತವನ್ನು ಕೊಟ್ಟಿದೆ ನೋಡಿ. 110 ಜನ ಇರಬೇಕು ರಾಜತಾಂತ್ರಿಕ ಕಚೇರಿನಲ್ಲಿ, 30 ಜನ ಕಳಿಸಿದೆ. ಇನ್ನು ಉಳಿದಂಥವ್ರು ಗಂಟು ಮೂಟೆ ಕಟ್ಟಿ ಅಂತ ಹೇಳಿದೆ. ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಿ, ನಿಮ್ಮ ಅಗತ್ಯ ನಮಗಿಲ್ಲ. 5 ಮಹತ್ವದ ಅಂಶಗಳು, 5 ಅತಿ ದೊಡ್ಡ ಹೆಜ್ಜೆಗಳು, 5 ಪ್ರಮುಖ ಅಸ್ತ್ರಗಳು. ಅದರಲ್ಲಿ ಪಾಕ್ ರಾಯಭಾರಿಗಳಿಗೆ ಕಿಕ್ಔಟ್ ಅಲ್ಲ, ರಾಯಭಾರ ಕಚೇರಿಯ ಸಂಖ್ಯೆ ಇದೆಯಲ್ಲ, ಸಂಖ್ಯೆ. ಇನ್ನೂ ವೆರಿ ಇಂಪಾರ್ಟೆಂಟ್ಲಿ 1960ರ ಸಿಂಧೂ ನದಿಯ ನೀರಿನ ಒಪ್ಪಂದ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಆವಾಗ ಪಂಡಿತ್ ನೆಹರು ಇದ್ದರು. ಪಂಡಿತ್ ನೆಹರು ಕೈಕಾಲು ಹಿಡಿದುಬಿಟ್ಟು ಇದು ಒಪ್ಪಂದ ಮಾಡ್ಕೊಳ್ತು. ಕರಾಚಿಯಲ್ಲಿ ನಡೀತು. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಆಗಿನ ಪಾಕಿಸ್ತಾನಿ ಅಧ್ಯಕ್ಷ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಸಹಿ ಹಾಕಿದ್ರು. ನೀರನ್ನು ಹೆಂಗೆ ಬಳಸ್ಕೋಬೇಕು ಅಂತ, ಯಾವ ರೀತಿ ಬಳಸ್ಕೋಬೇಕು ಅಂತ ನೋಡಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್, ಬಾಸ್ ವಾಲ, ಬಿ ದ ಬಾಸ್. ಈ 3 ನದಿಗಳು ಈಸ್ಟಿಗೆ ಬರ್ತವೆ, ಅಂದರೆ ಪೂರ್ವಕ್ಕೆ. ರಾವಿ, ಬಿಯಾಸ್, ಸಟ್ಲೇಸ್. ಅದರ ಸಂಪೂರ್ಣ ಇದು ನಮ್ಮ ಹತ್ರ ಇದೆ. ನಾವು ಕೊಟ್ಟರೆ ನೀರು, ಇಲ್ಲ ಅಂದ್ರೆ ಏನಿಲ್ಲ. ಇನ್ನು ಸಿಂಧು, ಚಿನಾಬ್ ಮತ್ತು ಝೀಲಂ ಅದು ಆ ಕಡೆ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ ಬರುತ್ತೆ, ಪಾಕಿಸ್ತಾನದ ಭಾಗಕ್ಕೆ. ಅವು ಕೂಡ ಅರ್ಧ ಈ ಕಡೆಗೆ ಅರ್ಧ ಆ ಕಡೆ ಹರಿತವೆ. ಇಂಥ ಸಂದರ್ಭದಲ್ಲಿ ನಾವೇನಾದರೂ ನೀರು ಕಟ್ ಮಾಡಿದರೆ ಪಂಜಾಬ್ ಲಬಲಬ ಅಂತ ಬಾಯಿ ಬಿಡ್ಕೋಬೇಕು. ಕುಡಿಯೋಕೆ ನೀರಿರಲ್ಲ, ಬೆಳೆಯೋಕೆ ನೀರಿರಲ್ಲ. ಯಾಕಂದರೆ ಅಲ್ಲಿ ಪಂಜಾಬಿಗಳದ್ದೇ ಆರ್ಭಟ ಜಾಸ್ತಿ, ದುರಹಂಕಾರ ಅವ್ರದ್ದೇ ಜಾಸ್ತಿ. ಪಾಕಿಸ್ತಾನವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಳುವಂಥವರು ಕೂಡ ಅವರನ್ನೇ. ಇನ್ನು ಮುಂದೆ ಬಾಯಿ ಬಿಡಕತ್ತಾರೆ. ತೀರ ಏನು ಅಂದರೆ ಕೊಡೋ ನೀರಿಗೂ ಕೂಡ ಕಲ್ಲು ಹಾಕಬಾರ್ದು ಅನ್ನುವಂಥದ್ದಿತ್ತು. ಈಗ ಭಾರತ ಅದಕ್ಕೂ ಕೂಡ ಕಲ್ಲು ಹಾಕ್ತಾ ಇದೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಯುದ್ಧ, ನಿಜವಾದ ಯುದ್ಧ. ಇನ್ನು ಅಟ್ಟಾರಿ ವಾಘಾ ಚೆಕ್ ಪೋಸ್ಟ್ ತಕ್ಷಣದಿಂದಲೇ ಬಂದ್. ಯಾರು ಕೂಡ ಬರಂಗಿಲ್ಲ. ಬಂದಂಥವ್ರು ವಾಪಸ್ ಹೋಗಬೇಕು. ಇನ್ನು ವೀಸಾ ಗೀಸಾ ಈ ಸಾರ್ಕ್ ಇದರ ಅಡಿನಲ್ಲಿ ವೀಸಾ ವಿನಾಯಿತಿ ಇತ್ತು. ಬನ್ನಿ ಬಂದು ಹೋಗಿ ಪರವಾಗಿಲ್ಲ ಅಂತ. ಇಲ್ಲಿರೋರನ್ನ 1 ದಿವಸ ಟೈಮ್ ಕೊಟ್ಟಿದೆ ಜಾಗ ಖಾಲಿ ಮಾಡಿ ಅಂತ. ರೈಟ್ ಹೇಳಿ ನೀವು ಅಂತೇಳಿ ಅಂತ ನಿಮ್ಮ ಅಗತ್ಯ ನಮಗಿಲ್ಲ. ಕಾಲಿಡಬೇಡಿ, ನೀವು ಕಾಲಿಡಕ್ಕೆ ಯೋಗ್ಯರಾದಂಥವ್ರಲ್ಲ ನೀವು. ಎಲ್ಲ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಬಂದಾಗ್ತವೆ. ಇನ್ನು ರಾಜತಾಂತ್ರಿಕ ಕಚೇರಿನಲ್ಲಿ ನಾನು ಹೇಳ್ತಾ ಇದ್ದೆ, ರಾಯಭಾರ ಕಚೇರಿನಲ್ಲಿ 110 ಜನ ಇರಬೇಕು. 110 ಜನ, 30 ಜನಕ್ಕೆ ಇಳಿಸಲಾಗಿದೆ. 30 ಜನಕ್ಕೆ. ಇನ್ಮೇಲಿಂದ ಅವರವ್ರ ರಾಯಭಾರ ಕಚೇರಿ ಕಸನ ರಾಯಭಾರಿಗಳೇ ಹೊಡ್ಕೋಬೇಕು. ಟೇಬಲ್ ಗೀಬಲ್ ಅವರೇ ಕ್ಲೀನ್ ಮಾಡ್ಕೋಬೇಕು, ಅಡುಗೆನೂ ಅವರೇ ಮಾಡ್ಕೋಬೇಕು. ಅಂಥ ಸ್ಥಿತಿ ಇದ್ದರೆ ಇರಿ, ಇಲ್ಲಾಂದರೆ ಹೋಗಿ ಅಂತ. ದರಿದ್ರ ತೊಲಗದಂಗಾಯಿತು ಅಂತ ಅರ್ಥ. ಹೋದರೆ ಹೋಗಿ ರೈಟ್ ಹೇಳಿ ಅಂತ ಮುಗೀತು. ಇನ್ನು ಈ ಯಾರ್ಯಾರು ಸಲಹೆಗಾರರು ಇದ್ರಲ್ಲ, ಈ ಪಾಕ್ನ ರಕ್ಷಣಾ ಸಲಹೆಗಾರರು, ಮಿಲಿಟರಿ ಸಲಹೆಗಾರರು, ಈ ನೌಕಾ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಲಹೆಗಾರರು, ಅವರೆಲ್ಲರಿಗೂ ಕೂಡ ಹೊರಡಿ 28 ಗಂಟೆಗಳ ಕಾಲ ಅವಧಿ ಕೊಡಲಾಗಿದೆ. 48 ಗಂಟೆಗಳ ಕಾಲ ಅವಧಿ. ಇಲ್ಲಿಂದ ನೀವು ಹೋಗ್ತಾ ಇರಿ ಅಂತ. ಎಲ್ಲರೂ ಕೂಡ ಗಂಟು ಮೂಟೆ ಕಟ್ಟಬೇಕು. ಭಾಳಷ್ಟು ಜನ ಓದೋಕ್ಕೆ ಬರೆಯೋಕ್ಕೆ ಅಥವಾ ಈ ಬೇರೆ ಬೇರೆ ಕಾರಣಗಳಿಂದ ಬರ್ತಾಯಿದ್ರು. ಒಂದಿಷ್ಟು ವ್ಯಾಪಾರ ಈ ವ್ಯವಹಾರಗಳು ಕೂಡ ಇರ್ತಾಯಿದ್ದು. ಇವೆಲ್ಲವೂ ಕೂಡ ಬಂದಾಗ್ತಾ ಇದೆ. ಯಾರು ಕೂಡ ಬರೋಂಗಿಲ್ಲ. ಅದಕ್ಕೆ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಶತ್ರುಗಳನ್ನು ಎಲ್ಲಿಟ್ಟಿರಬೇಕೋ ಅಲ್ಲೇ ಇಟ್ಟಿರಬೇಕು. ಯಾವನಾದರೂ ತಪ್ಪು ಮಾಡ್ತಾನಲ್ಲ, ಅಲ್ಲಿ ಜಾತಿ ಧರ್ಮ ಮತ ಅಲ್ಲ. ಅವನು ಹಿಂದೂ ಆಗಿರಲಿ, ಮುಸಲ್ಮಾನನಾಗಿರಲಿ, ಕ್ರೈಸ್ತನಾಗಿರಲಿ, ಬೌದ್ಧನಾಗಿರಲಿ, ಜೈನ ಆಗಿರಲಿ, ಪಾರ್ಸಿ ಆಗಿರಲಿ, ಅವನು ಯಾವನಾದರೂ ಆಗಿರಲಿ, ದೇಶದ್ರೋಹಿ ಅಷ್ಟೇ. ಬೇರೆ ಅದಕ್ಕಿನ್ಯಾವ ಬೇರೆ ಬಣ್ಣ ಹಚ್ಚಿ ನೋಡಬಾರ್ದು ನೀವುಗಳು. ಯಾವನು ದೇಶದ್ರೋಹ ಮಾಡ್ತಾನೆ ಒದ್ದು ಆಚೆ ಹಾಕಬೇಕು, ಮಗ್ಗಲು ಮುರಿಬೇಕು. ಅವಾಗ ಮಾತ್ರ ಭಾರತ ಸಮಾಧಾನದಿಂದ ಇರೋಕ್ಕೆ ಸಾಧ್ಯ, ಶಾಂತಿಯಿಂದ ಇರೋಕ್ಕೆ ಸಾಧ್ಯ.